ತಾತನ ಹತ್ರ ಹೇಳೋದ್ರು ಅಕ್ಕ ಎಲ್ಲ ವಿಷಯನ. ತಾತ ಅವರಿಬ್ರು ಭಾಳ ಇದು ಮಾಡ್ತಾರೆ, ಏನು ಸೀರೆ ರೇಟ್ನ ತಂದಿಲ್ಲ ಅಂತ ಹಿಂಗೆ ಮಾಡ್ತಾರೆ ಅಂತ ಎಲ್ಲ ಹೇಳೋದು. ನಾನು ಅದಕ್ಕೇನೆ ನಾನು ಸೀರೆ ನಾವೇನೇನು ಇವಾಗ ನೀವು ಇಂಥ ತಂದಿದ್ದೀರಾ ಅಂತ ತಂದಿದ್ದೀರಾ ಅಂತ ನಾವೇನು ಹೇಳಲಿಲ್ಲ. ನೀವು ಎಂಥ ತಂದ್ರೂ ನಾವು ಹುಡ್ಕಮ್ಮ ಅಂತ ಕರ್ತವ್ಯ ಹುಡ್ಕೊಂತೀವಿ, ಏನೋ ಬಂದು ಕೇಳಿದ್ರು ಅಂತೇಳಿ ಕೊಟ್ಟಿವಿ ಅಷ್ಟೇನೆ ಅಂತ ಹೇಳಿದೆ. ಆ ತಾತನ ಹತ್ರ ಅಲ್ಲೇ ಮನೆಯಿಂದ ಕೂತ್ಕೊಂಡು ಹೇಳ್ತಾ ಐತೆ. ನಾನು ಅವಾಗಲೇ ಹೋದೆ, ಏನು ಹಿಂಗೆ ಹೇಳ್ತಾ ಇತ್ತಲ್ಲ ಈ ಋತು ಅಕ್ಕ ಅಂತ. ಆ ತಾತನ ಹತ್ರ ಹೇಳ್ತಾ ಐತೆ, ತಾತ ಅವರಿಬ್ರು ಏನು ಬಟ್ಟೆ 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 ಅಂತ. ತಾತ ಮೊದಲೇ ಈಗ ವಯಸ್ಸೋಗಿರೋ ಅಂಥವ್ರಿಗೆ ಬಟ್ಟೆ ಬರಿಗೆಲ್ಲ ದುಡ್ಡು ಹಾಕ್ತಾರೆ ಅಂತಂದರೆ ಇಷ್ಟ ಆಗುತ್ತಾ? ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದರೆ ಮೊದಲಿನ ಕಾಲದಾಗೆಲ್ಲನ 100-200 ರೂಪಾಯಿ ಅಂದರೆ ಅವಾಗಿನ ಕಾಲದಾಗ ಅದೇ ದೊಡ್ಡದು. 1000 ಅಂತಂದರೆ ಅದೇ ಲಕ್ಷ ಗಟ್ಟಲೆ ಇದ್ದಂಗೆ. 1,000 ರೂಪಾಯಿ ದುಡ್ಡು 1 ಲಕ್ಷ ದುಡ್ಡು ಇದ್ದಂಗಂತೆ ಮೊದಲೆಲ್ಲನ. ಅವತ್ತಿನ ಕಾಲದ್ದು ಅವ್ರಿಗೆಲ್ಲಾನ ಅವತ್ತಿನ ಕಾಲದವ್ರಿಗೆ ಹೇಳಿದ್ರೆ ಬಟ್ಟಿಗೆ ಹಾಕಿಕ್ತೀರಾ ಹಂಗೆ ಹಿಂಗೆ ಅಂತ ವಯಸ್ಸು ಹೋಗಿರೋರು ಮಾತಾಡೋದು ಸಹಜ. ಅದು ನಾಳೆ ಅಲ್ಲೇ ಹೇಳ್ತಾ ಐತಿ. ಸರಿಯಾಗಿ ಹೇಳಿ ಬಂದೆ ನೋಡಿ ನಾನು. ಇಲ್ಲೇ ಕೂತ್ಕ ಬಂದ್ರಿ ಎದ್ದಾಳ್ಬೇಡ. ನಾವು ಅಕ್ಕ ಬಂದಿದ ತಕ್ಷಣ ಇಲ್ಲೆಲ್ಲ ಕೂತ್ಕೊಂಡಿದ್ರೆ ಇಳಿದು ನಂಗೆ ಏನೋ ದೊಡ್ಡ ವ್ಯಕ್ತಿಗಳು ಯಾರೋ ಬಂದರು ಅನ್ನೋ ಥರ ನಾವು ಮರ್ಯಾದೆ ಕೊಡ್ತಿದ್ವಿ. ನಾನು ಅಷ್ಟೇ ಮ್ಯಾಮ್, ಏನಾದರೂ ಹಿಂಗೆ ಕೂತ್ಕೊಂಡಿದ್ರೆ ಇಳಿತಿದ್ವಿ. ಇಳಿಯೋದು ಬೇಡ, ಆದರೆ ಮರ್ಯಾದೆನೇ ಕೊಡಬಾರ್ದು, ನಾವು ಬೆಲೆ ಕೊಡಬಾರ್ದು ಇನ್ಮೇಲಿಂದಾನ. ಊಟ ಮಾಡಾಗ್ರಕ್ಕ ಇಟ್ಕೊಂಡು ಅನ್ಬೇಕು. ನಾವು ಏನಾದರೂ ಕುತ್ಕೊಂಡಿದ್ರೆ ಅವಕ್ಕೆ ಬಂತು ಅಂತಂದರೆ ನಮ್ಮ ಗಂಡರುಗಳು ಬಂದ್ರು ಹೋಗಿ ಎದ್ದೇ ಇಡ್ತೀವಲ್ಲ, ಆ ಥರ ಇಡ್ತಿದ್ವಿ. ಹೋಗಿ ನಮ್ಮ ಋತು ಅಕ್ಕ ಬಂತು ಅಂತೇಳಿ ಇಳಿತಿದ್ವಿ. ಅಷ್ಟು ಬೆಲೆ ಕೊಡ್ತಿದ್ವಿ. ಬೆಲೆ ಕೊಟ್ಟಿರೋದನ್ನ ಉಳಿಸ್ಕೊಳಕ್ಕಾಗಲ್ಲ ಅವ್ರಿಗೆ. ಅಂಥವ್ರಿಗೆಲ್ಲ ನಾವು ಬೆಲೆ ಕೊಡೋಕೆ ಹೋಗ್ಬಾರ್ದು. ಇವಾಗ ನಾವು ಏನು ಮಾಡ್ಬೇಕು ಅದನ್ನ ಮಾಡ್ತಾ ಇರಬೇಕು. ಸುಮ್ಮನೆ ಈಗ ನಾವು ಜಗಳ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು, ಜಗಳ ಆಡೋಕೆ ಹೋಗ್ಬಾರ್ದು ಜೋರಾಗೆ. ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ವಿರೋಧವಾಗಿ ಸರಿಯಾಗಿ ಮಾಡಿದ್ರೇ ಅವಾಗ ಸುಮ್ಮನೆ ಆಗ್ತಾರೆ, ದೊಡ್ಡದಾಗಿ ಜಗಳ ಆಡೋಲ್ಲ. ಸಣ್ಣ ಪುಟ್ಟದ್ದು ಅನ್ಸುತ್ತೆ. ಈಗ ಸೀರೆದು ಏನು ಬಿಡು, ಇವ್ರು ಯಾವತ್ತಂದ್ರೂ ಹುಡ್ಕೋಬೇಕು ಅಂತ ಹೇಳ್ತಾರೆ. ನಾವು ಈಗ ಹುಡ್ಕೊಂತಿದ್ವಿ, ಯಾವತ್ತಂದ್ರೂ ಹುಡ್ಕೊಂತಿದ್ವಿ, ನಾವೇನೋ ಇದು ಮಾಡಲ್ಲ. ಆದ್ರೂ ಅಲ್ಲ ತೀರಾ ನಾವು ಏನೋ ವಯಸ್ಸೋಗಿರೋರಾಗಿದ್ರೆ ಬಿಡು ಎಂಥವಾದ್ರೂ ಹುಡ್ಕೊಂತಾರೆ ಅನ್ಬೋದು. ನಾವು ಸ್ವಲ್ಪ ಇನ್ನೂ ಏಜ್ ಇರೋ ಅಂಥವ್ರು, ಸ್ವಲ್ಪ ನಮಗೂ ಮದುವೆಗೆ ಚೆನ್ನಾಗಿ ರೆಡಿ ಆಗಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಇರುತ್ತಲ್ವ ನಮಗೂ. ಯಾರು ಎಂದೇ ಅಂತ ತರ್ಸುಮ್ನಿರು. ಅವ್ರಿಗೆ ಮಾತ್ರ ಒಳ್ಳೆ ಸ್ಯಾನೆ ರೇಟ್ನ ಕೊಡಿಸ್ಬೇಕಂತೆ, ನಾವು ಮಾತ್ರ ನಮಗೆ ಮಾತ್ರ ಕಡಿಮೆ ರೇಟ್ನ ತರಬೇಕಂತ. ಅದು ಹೆಂಗೆ ಸರಿ ಹೋಗುತ್ತೆ? ನಾವೀಗ 1,000 ರೂಪಾಯಿ ಸೀರೆ ತಂದು ನಾವು 5,000 ರೂಪಾಯಿ ಬಿಲ್ ಹಾಕ್ಸ್ಕೊಂಬರೋಣ. ಸ್ಟಿಕ್ಕರ್ ತಗೊಂಬಂದು ಅದ್ರ ಮೇಲೆ ಬರೆಸಿ ಕಚ್ಚೋಣ, ಗೊತ್ತಾಗುತ್ತೆ. ನಾವು 1,000 ರೂಪಾಯಿ ಸೀರೆ ನಾನು ಹೇಳಿದ್ದೀನಿ ಅಯ್ಯಪ್ಪನಿಗೆ, ನೀವೇ ಅಕ್ಕ ಅಕ್ಕ ಅಂತ ಮೆರೆಯೋದು ಅಂತೇಳಿ ಸೊರ್ಸೊರಿಯ ಬೈದಿದ್ವಲ್ಲ ಎದ್ದಾಗ ಬೆಳಗ್ಗೆ, ಅವ್ರಿಗೆ ಅರ್ಥ ಆಗಿರುತ್ತಾಗ. ಸರಿಯಾಗಿ ಬೈದಿರ್ತೀನಿ ನಾನು, ಸರಿಯಾಗಿ ಬೈದೆ. ನೀನು ಹಿಂಗೆ ಮಾಡು, ನಿಮ್ಗೇನು ಮುಂದೆ ಸರಿಯಾಗಿ ಇದಾಗುತ್ತೆ ನೋಡು. ನೀನೇನೋ ತಿಳ್ಕೊಬಿಟ್ಟಿದ್ಯಾ, ನಾವೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ನೋಡಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ಹೆಂಡ್ತಿ ಮಕ್ಕಳು ನಾವಾಯ್ತು, ನಾವು ಅಮ್ಮಂಗಿರ್ಬೇಕು. ಯಾವ ಅಕ್ಕ ಏನೂ ಆಗಲ್ಲ, ಯಾರೂ ಆಗಲ್ಲ. ಅವ್ರು ಚೆನ್ನಾಗಿದ್ರೆ ಅವ್ರಿಗೆ, ನೀ ಚೆನ್ನಾಗಿದ್ರೆ ನಿನಗೆ ಅಂತ ಇಬ್ಬರಿಗೂ ಹೇಳಿದೀವಿ. ಅರ್ಥ ಆಗಿರುತ್ತೆ ತಗ ಶಿವಾನಿ, ನಾವು ಹೇಳಿರೋದು ಅವ್ರಿಬ್ರಿಗೂ. ಅಲ್ಗೂ ರೂಮಿನ ತಗೊಂಡು ನಿಂತ್ಕೊಂಡೈತೆ, ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಬಕ್ಕೆ. ನಾವು ಸ್ವಲ್ಪ ನಿಧಾನ ಮಾತಾಡ್ತಿದ್ವಲ್ಲ, ಕೇಳಲಿಲ್ಲ. ರೂಮಿನ ತಗೊಂಡು ನಿಂತ್ಕೊಂಡೈತೆ, ಅಲ್ಗೂ ಕೇಳುತ್ತೋ ಏನೋ ಏನೋ ಮಾತಾಡ್ತಾ ಇದ್ದಾರೆಲ್ಲ ಬಾಕ್ಲಾಕೊಂಡು. 4 ಜನ ಒಳಗಿದ್ದಾರೆ ಅಂತೇಳಿ ಬಂದೈತೆ. ನಾವು ಬೇರೆ ಮೆಲ್ಲಕ್ಕೆ ಮಾತಾಡ್ತಿದ್ವಿ, ನಾವು ಬೇರೆ ಆ ಕಡೆ ಕೂತ್ಕೊಂಡಿದ್ವಾ, ಅದೇ ಹೋಗತ್ತೆ ಕೇಳಿಲ್ಲ ಅಂತ. ಇಬ್ಬರು ಏನೋ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾವಾಗ್ಲೂ ಮಾತಾಡ್ತಾನೇ ಇರ್ತಾರೆ ಇಬ್ರು. ಏನು ಮಾತಾಡ್ತಾರೋ ಏನೋ ನೋಡು. ನಾನು ಬರ್ತಾ ಇದ್ದೀನಿ, ಸುಮ್ಮನೆ ಕುತ್ಕೊಂಡೇ ಇದ್ದಾರೆ. ಇನ್ನೂ ಊಟ ಮಾಡಿಲ್ವಲ್ಲಕ್ಕ, ಊಟ ಮಾಡು ಅಂತ ಹೇಳ್ತಾರೆ. ನೋಡೋಣ ಅದೇ ಹೋಗಿ ನಿಂತ್ಕೊಂತೀನಿ. ನಾನು ಮದುವೆ ಆಗತ್ತಕ್ಕ ಯಾತೋ ಮಾತಾಡೋಕೆ ಹೋಗಲ್ಲ, ಸುಮ್ಮನೆ ಇರ್ತೀನಿ ಅಷ್ಟೇ. ಮದುವೆ ಆಗೋವರೆಗೂ ಸುಮ್ಮನೆ ಇದ್ದು ಬಿಡ್ತೀನಿ, ಉಸಿರು ಬಿಡೋಕೆ ಹೋಗಲ್ಲ. ಆಮೇಲೆ ನಮ್ಮ ಮಕ್ಳು ಮದುವೆ ಆಗಲಿ ಆಮೇಲೆ ಮಾತಾಡ್ತೀನಿ. ನಮ್ಮ ಮನೇದೇನಿದ್ರು ಆಮೇಲೆ ಮಾತಾಡ್ಕೊಂಡು ಆಮೇಲೆ ಇರ್ತೀನಿ ನಾನು. ಆಮೇಲೆ ಮಾತಾಡೋದು ಈಗ ಮಾತಾಡಲ್ಲ. ಪಾಪನ ಬರ್ಡೇನ ಈ ಸತಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಶಿವಾನಿ. ನಾನು ತುಂಬ ಆಸೆ ಆಗಿದ್ದೀನಿ, ಒಂಥರ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಸುಮ್ಮನೆ ಇಬ್ಬರದೂ ಒಂದು ವಾರ ಹೆಚ್ಚು ಕಡಿಮೆ ಐತೆ, ಅದಕ್ಕೆ ಒಂದೇ ದಿನ ಮಾಡಿಬಿಡೋದು ಗ್ರ್ಯಾಂಡಾಗಿ. ನೀವು ಇಬ್ಬರು ಸೇರಿಬಿಟ್ಟು ಇಬ್ಬರದೂ ಒಂದೇ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಕ್ಕ ತಮ್ಮಂದಿಬ್ರದೂ ಒಂದೇ ದಿನ ಮಾಡ್ಬಿಡೋಣ ಬಿಡಕ್ಕ. ಸುಮ್ಮನೆ ಹಂಗೆ ಮಾಡ್ಬಿಡೋಣ, ಹೇಳು ಹಂಗೆ ಮಾಡೋಣ. ಒಂದೇ ದಿನ ಮಾಡಿದರೆ ಚೆನ್ನಾಗಿರುತ್ತೆ ನೋಡು. ನಾನೇನೋ ನಾನು ಬರೋದು ನೋಡಿ ಏನಾದ್ರೂ ಆ ಸೋಫಾ ಬಿಟ್ಟು ಇಳಿತಾನೆ ಅನ್ಕೊಂಡೆ. ನಾನು ಬರ್ತಾ ಇರೋದು ನೋಡೋಣ, ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ದಾರಲ್ವಾ ಇವರು. ಅಡುಗೆ ಆಗೈತೇನೆ ಪುಣ್ಯ, ಊಟಕ್ಕೆ ಇಟ್ಕೊಂಡು ಕೊಡು. ಅಡುಗೆ ಆಗೈತೆ, ಹೋಗಿ ಇಟ್ಕೊಂಡು ಊಟ ಮಾಡೋಗ್ರಿ. ನಾಳೆ ಊಟ ಮಾಡಿದ್ರೆ ನಾವು ಅಲ್ಲೇ ಊಟ ಮಾಡೋದು. ಬಿಸಿ ಬಿಸಿ ಮುದ್ದೆನೇ ಆಗಿದ ತಕ್ಷಣ ಊಟ ಮಾಡಿಬಿಡ್ತಿರುತ್ತೋ ಅಕ್ಕ. ಯಾಕಂದರೆ ನಮಗೆ ಆರ್ಬಿಟ್ರೆ ಊಟ ಮಾಡೋಕ್ಕಾಗಲ್ಲ, ಅದಕ್ಕೆ ಇಬ್ಬರು ಬಿಸಿ ಮುದ್ದೆನೇ ಹಾಕಿದಂಗೆ ಊಟ ಮಾಡಿಬಿಡ್ತೀವಿ. ಹೆಣ್ಮಕ್ಳು ಹಂಗೆ ಆಗ್ತಿದ್ದಂಗೆ ಊಟ ಮಾಡಬಾರ್ದಂತೆ. ಮುದ್ದೆ ಕಟ್ಟಿದ ತಕ್ಷಣನೇ ಹಂಗೆ ಇಟ್ಕೊಂಡು ಊಟ ಮಾಡಬಾರ್ದಂತೆ. ಫಸ್ಟು ಮನೆಗೆ ದೊಡ್ಡವ್ರಿಗೆ ಹಿರಿಯರಿಗೆಲ್ಲ ಇಟ್ಟು, ಗಂಡು ಮಕ್ಳಿಗೆಲ್ಲ ಇಟ್ಟು ಆಮೇಲೆ ಊಟ ಮಾಡಬೇಕು. ನಮಗೆ ಅಲ್ಲೇ ಹಂಗೆ ಅಭ್ಯಾಸ ಆಗ್ಬಿಟ್ಟೈತೆ. ನಮ್ಮ ತಾತನೂ ಆರಿದ್ದೇ ಊಟ ಮಾಡೋದು. ಇವರೆಲ್ಲ ಯಾರೂ ಬಂದಿರಲ್ಲ, ಅವ್ರನ್ನೆಲ್ಲ ಕಾಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಮುದ್ದೆ ಆರ್ಬಿಡುತ್ತೆ. ನಮಗೆ ಬಿಸಿ ಮುದ್ದೆ ಆದರೆ ಇಷ್ಟ. ಒಬ್ಬೊಬ್ಬರಿಗೆ ತಣ್ಣಗಿರೋದು ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಬಿಸಿ ಮುದ್ದೆ ಇಷ್ಟ ಆಗುತ್ತೆ. ನಮಗೆ ಬಿಸಿ ಮುದ್ದೆ ಇಷ್ಟ, ಬಿಸಿ ಮುದ್ದೆ ಊಟ ಮಾಡ್ತೀವಿ. ಆ ತಾತ ಸುಡೋದು ಊಟ ಮಾಡಲ್ಲ, ಒಂದು ಅರ್ಧ ಗಂಟೆ ಆದಮೇಲೆ. ತಾತನಿಗೆ
ನಾವು ಕಟ್ಬಿಟ್ಟು ಸ್ವಲ್ಪ ತೆಟ್ಟಗಿಟ್ಟು ಆರಿಸೇ ಇಡೋದು. ಸುಡೋದಿಕ್ಕಿದ್ರೆ ಮುದ್ದೆನೂ ಸುಡುತ್ತೆ, ಸಾರೂ ಸುಡುತ್ತೆ ಅಂತ ಹೇಳ್ತಾ ಇರುತ್ತೆ. ಅದಕ್ಕೆ ತಣ್ಣಗಾದ್ಮೇಲೆ ಇಕ್ಕೋದು. ನಾವು ಹಂಗೆ ನಾವು ಇವತ್ತೇ ಅಂತಲ್ಲ, ನಾವು ಮೊದ್ಲಿಂದಲೂ ನಾವು ಇಲ್ಲಿ ಬಂದಾಗಿಂದಲೂ ನಾವು ಊಟ ಮಾಡಲ್ವಾ, ನಾವು ಬೇಗ ಊಟ ಮಾಡ್ಬಿಡ್ತೀವಿ ನಾನು ಶಿವಾನಿ. ಸರಿ ಆಯ್ತು ಹೇಳಲ್ಲ, ಹಂಗೆ ಹೇಳ್ತಾರೆ. ಆಗಿದ ತಕ್ಷಣ ಹೆಣ್ಮಕ್ಳು ಹಂಗೆ ಇಕ್ಕೊಂಡು ಉಣ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೇನೋ ಹೇಳ್ದೆ ನಾನು. ಹೇಳ್ತಾರೆ, ಹೇಳೋರಿಗೆಲ್ಲ ಕಟ್ಕೊಂಡ್ರೆ ಆಗುತ್ತೆ. ಹೇಳ್ತಾರೆ, ಹೇಳೋರೇನು ಅಲ್ಲಿ ಅವಾಗ ಊಟ ಮಾಡ್ಬೇಕು, ಇವಾಗ ಊಟ ಮಾಡಬೇಕು, ಉಪವಾಸ ಇರಬೇಕು ಹೇಳ್ತಾರೆ. ನಮ್ಗಿರಕ್ಕಾಗಲ್ಲ, ನಮ್ಗೆ ಹೊಟ್ಟೆ ತುಂಬ ಉಣ್ಬೇಕು ಅಷ್ಟೇ. ಆಗಿದ ತಕ್ಷಣ ನೋಡ ಆಗೈತೆ ಅಷ್ಟು ನಮ್ಗೆ ಇಟ್ಕೊಡ್ಬೇಕಾ? ಭಾರತಕ್ಕ ಊಟ ಮಾಡು, ಬಿಸಿ ಮುದ್ದೆ ಆಗೈತೆ ಅಂತ ಕರೀನೂ ಇಲ್ಲ. ಇಬ್ರು ಊಟ ಮಾಡ್ಬಿಟ್ಟು ಮಾತಾಡ್ತಾ ಕುಕ್ಕೊಬಿಟ್ಟವ್ರು. ಇನ್ನೆಷ್ಟಿರ್ಬೇಕು. ಇತ್ತೀಚೆಗೆ ಒಂಥರ ಇದು ಮಾಡ್ತಾರೆ. ಯಾಕೋ ನನಗೆ ಬೆಲೆನೇ ಕೊಡಲ್ಲ ಇವರು. ಇಬ್ರು ಹಂಗೆ ಇದು ಮಾಡ್ತಾ ಇದ್ದಾರೆ. ಯಾಕೋನು ನೋಡಿ ಹಿಂಗೆ ಹೇಳ್ಬೇಕು. ನಾವು ಇನ್ನು ಕರ್ದಿತ್ತ ಊಟ ಅಡುಗೆ ಮುದ್ದೆ ಆಗಿದ ತಕ್ಷಣ ಬಾರು ತಕ್ಕ ಊಟ ಮಾಡು ಅಂತ ಮರ್ಯಾದೆ ಕೊಟ್ಟು ಇದು ಮಾಡ್ತೀವಲ್ಲ, ಅವ್ರು ಅದಕ್ಕೆ ನಮ್ಗೆ ಬೆಲೆ ಕಳೀತಾರೆ. ನಾವು ಅವ್ರನ್ನ ಏನೋ ದೊಡ್ಡಿದು ಅಂತ ಅನ್ಕೊಂಡಿದ್ವಿ. ನೋಡಿ ಇವಾಗ ಅದಕ್ಕೆ ಮತ್ತೆ ಹಿಂಗಿರ್ಬೇಕು ನಾವು. ಜಾಸ್ತಿ ಎಷ್ಟು ನಾವು ಓವರಾಗಿ ಇದು ಮಾಡೋಕ್ಕೋದ್ರೆ ಹಿಂಗಾಗುತ್ತೆ. ನಾವು ಊಟನೇ ಮಾಡ್ತಿರ್ಲಿಲ್ಲ. ಋತಕ್ಕ ಊಟ ಮಾಡಲಿ, ಋತಕ್ಕ ಊಟ ಮಾಡಿ, ಅವಾಗ ಊಟ ಮಾಡ್ತೀನಿ, ಇವಾಗ ಊಟ ಮಾಡ್ತೀನಿ ಅಂಬೋದು. ನಾವು ಕರ್ದ ಬಂದು ಊಟ ಮಾಡ್ತಿರ್ಲಿಲ್ಲ. ನೋಡು ಇವಾಗ ಹೆಂಗೆ. ಅಯ್ಯೋ ಅದಕ್ಕೆ ಮತ್ತೆ ಎಷ್ಟನ್ನ ಬೆಲೆ ಕೊಡೋಕೆ ಹೋಗ್ಬಾರ್ದು ಯಾರಿಗೇ ಆಗಲಿ. ಬೆಲೆ ಕೊಟ್ಟಿರೋದನ್ನ ಉಳಿಸ್ಕೊಂಡಿಲ್ಲ ಅಂದಮೇಲೆ ಕೊಡೋಕೆ ಹೋಗ್ಬಾರ್ದು. ನನಗೇನೋ ಋತಕ್ಕನ ಭಾಳ ಬೇಜಾರಾಗೈತೆ. ನೀನು ಏನಾನ ಅನ್ಕೋ ಶಿವಾನಿ. ಭಾಳ ಬೇಜಾರಾಗ್ಬಿಟ್ಟೈತಿ ಇವ ಅಕ್ಕನ ಮೇಲೆ. ತಾತನ ಪುಟ್ಟ ಹೆಂಗೆ ಹೇಳ್ತೈತೆ. ನಾವಿಬ್ರು ಇವಾಗ ಚೆನ್ನಾಗಿರೋದು ಕರ್ದ ಅವಕ್ಕ ಸಹಿಸ್ಕೊಳಕ್ಕಾಗಲ್ಲ. ಇವರಿಬ್ರು ಜಗಳ ಆಡಿದ್ರೆ ನನ್ನ ತಕ್ಕ ಬರೋರು ಋತುವಕ್ಕ ಅಂತ ಹೇಳ್ಕೊಂಡು ಇವರಿಬ್ರು ಚೆನ್ನಾಗಿದ್ದಾರಲ್ಲ ಅಂಬೋದು ಒಂದು ಹೊಟ್ಟೆವ್ರಿ. ಅವ್ರು ಚೆನ್ನಾಗಿದ್ದಾರಲ್ಲ ಇವರಿಬ್ರು, ಏನಾದ್ರು ಮಾಡಿ ಜಗಳ ಆಡಲ್ವಲ್ಲ ಅಂತ ಅವಕ್ಕನ ನಾನು ದೊಡ್ಡಿದ್ದು ನಂಗೆ ಹೇಳ್ಬೇಕು, ನನ್ನ ಹತ್ರ ಎಲ್ಲ ಬಂದು ಹೇಳ್ಕೋಬೇಕು. ಹಂಗೆ ಕಣಕ ಹಿಂಗೆ ಕಣಕ ಅಂತ ತಮ್ಮಗಳೆಲ್ಲ ಹೇಳ್ಕೋಬೇಕು. ನಾವಿಬ್ರು ಹೋಗಿ ನಾವಿಬ್ರು ಹೇಳ್ಕೋಬೇಕು. ಇವಾಗ ಚೆನ್ನಾಗಿದ್ದೀವಲ್ಲ ಸ್ವಲ್ಪ ಹೊಟ್ಟೆವ್ರಿ. ಯಾಕಂದರೆ ಒಬ್ಳೆ ಅಕ್ಕ ಅಂತೇಳಿ ಒಂಥರ ಏನು ಮಾಡ್ಬಿಟ್ರ ಒಬ್ಳೆ ಮಗಳು ಅಂತ, ಅದಕ್ಕೆ ಹಿಂಗೆ ಆಗಿರೋದು. ಎಷ್ಟು ನಾನು ಏನು ಮಾಡಿದ್ರೆ ಇವಾಗ ಅಕ್ಕರು ಇವಾಗ ಸೈಟ್ ಬೇರೆ ತಗೊಂಡವ್ರೆ. ಮೊನ್ನೇನೋ ಅದು 15 ಲಕ್ಷಕ್ಕೇನೋ ತಗೊಂಡಿರೋದು, ಇವಾಗ 45 ಲಕ್ಷ ಕೇಳ್ತಾ ಇದ್ದಾರಂತೆ. ಒಂದು 3-4 ಸೈಟ್ ಎಲ್ಲ ಮಾಡೋರಂತೆ ಟೌನಾಗೆ. ಅದಕ್ಕೆ ಇದ್ದಿದ್ದು ಯಪ್ಪ ಸೈಟ್ ಇದ್ದಾವೆ, ಏನು ಇಬ್ರು ಹೆಣ್ಮಕ್ಳು ಮದುವೆ ಮಾಡಿದ್ರೆ ಏನಿರಲ್ಲ ನಮಗೆ ಅಂತ ಹೇಳ್ತಿರುತ್ತೆ. ಮನೆ ಕಟ್ಕೊಂಡಿದ್ದೀವಿ, ಊರಾಗೆ ದೊಡ್ಡದಾಗ ಮನೆ ಕಟ್ಕೊಂಡಿದ್ದೀವಿ, 4-5 ಸೈಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವ್ರದ್ದು ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಅಫಿಷಿಯಲ್ಲು ನಮ್ಮ ಮನೆಯವರು. ಅಯ್ಯೋ ನೋಡ್ಬೇಕು ಹಂಗೇನೆ ಹೇಳೋಣ ಹೆಂಗೆ ಹೇಳ್ತಾ ಇರುತ್ತೆ ಅಷ್ಟೇ. ಇಂಥವ್ರಿಗೆ ಮರ್ಯಾದೆ ಕೊಡಕ್ಕೆ ಹೋಗ್ಬಾರ್ದು. ನಾವು ಅಕ್ಕ ಬರುತ್ತಾ ಇರೋದು ನೋಡಿ ನಾವು ಹಿಂಗೆ ಕೂಕೊಂಡಿದ್ರು ಕೆಳಗೆ ಇಳಿದು ಬಿಡ್ತಿದ್ವಿ. ಋತು ಅಕ್ಕ ಬಂತು ಅಂತ ನಾವು ದೊಡ್ಡ ಎತ್ತು ಮಾಡ್ಕೊಂಡಿದ್ವಿ. ಅದು ಗೊತ್ತಾಯ್ತು ಅಂತಂದರೆ ಬಂದು ಇಟ್ಕೊಡೋದು, ನೀರು ಕೊಡೋದು ಹಂಗೆಲ್ಲ ಮಾಡ್ತಿದ್ವಿ ಅಷ್ಟೇ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ಯಾರಿಗೆ. ನಾವು ಅತಿ ಹಂಗೆ ಮಾಡೋಕ್ಕೆ ಹೋದ್ರೆ ಹಿಂಗೆ ಆಗೋದು. ನಮ್ಗೆ ಬೆಲೆ ಇರಲ್ಲ. ನಾವು ಹಂಗೆ ಮಾಡೋದಕ್ಕೆ ಮತ್ತೆ ಬಿಡು ಇವ್ರದ್ದೇನು ಲೆಕ್ಕ, ಮನೆ ಕೆಲಸದವ್ರು ಇದ್ದಂಗೆ ಮಾಡ್ತಾರೆ, ಇವ್ರದ್ದೇನು ಲೆಕ್ಕ ಅಂತ ಹಂಗೆ ಇಟ್ಕೊಂಡಿರೋದು. ಮತ್ತೆ ಹಂಗೆ ಮಾಡಬೇಕು ಅಂತ ಅನ್ನಿಸ್ತೈತೆ. ಮೇಲಿಂದ ಹಿಂಗೆ ನಾನು ಬಿಡು ಅಕ್ಕ. ನಾವು ಅವ್ರಿಗೆ ಹೇಳಿದಿವಲ್ಲ, ಅವರು ಸರಿಯಾಗಿ ಹೇಳೋರು. ಸರಿ ಆಯಿತು ಬಿಡ್ರಿ ಅಂತ ಹೇಳೋರೆ. ಅವರು ಮಾತಾಡಲ್ಲ, ಎದ್ರಕಂತಾರೆ. ನಾವು ಅದಕ್ಕೆ ಅವ್ರಿಬ್ರಿಗೂ ಸರಿಯಾಗಿ ಹೇಳಿರೋದು ಸರಿಯಾಗೈತಾ. ಇಬ್ಬರಿಗೂ ಕುಂಡ್ರಿಸ್ಕೊಂಡು ಬುದ್ಧಿ ಹೇಳಿದೀನಿ. ನಿಮ್ಮ ಅಕ್ಕ ಅಂತೇಳಿ ನೀವು ಇದು ಮಾಡೋಕೆ ಹೋಗ್ಬೇಡ್ರಿ, ನೀವು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲೀರಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಾವು ತುಂಬ ಬೆಲೆ ಕೊಡ್ತಾ ಇದ್ವಿ, ತುಂಬ ಗೌರವಿಸ್ತಿದ್ವಿ. ನಿಜವಾಗ್ಲೂ ನಮ್ಮ ಥರ ಋತುವಾಕ ಅಂತಂದ್ರೆ ಇದು ಮಾಡ್ತಿದ್ವಿ. ಇವಾಗ ಒಂಥರ ಮಾಡ್ತಾ ಇರೋದಕ್ಕೆ ನಾವು ಹಿಂಗೆ ಮಾಡ್ತಾ ಇರೋದು. ನಮ್ಮನ್ನು ಬೈಕೋಬೇಡಿ ನೀವು. ಯಾಕಂದರೆ ಇವಾಗ ಇವಾಗ ಒಂದು 3-4 ಸೈಟ್ ತಗೊಂಡವ್ರೆ. ಮಕ್ಕಳು ಇಬ್ಬರು ಹೆಣ್ಮಕ್ಳು ಮದುವೆ ಮಾಡಿದ್ರೆ ಗಂಡ ಗೌರ್ಮೆಂಟ್ ಅಫಿಷಿಯಲ್ ಒಂದು 80,000 ಸಂಬಳ ತಗೊಂತಾರೆ. ಇವಾಗ 15 ಲಕ್ಷಕ್ಕೇನೋ ಸೈಟ್ ತಗೊಂಡಿದ್ರಂತೆ. ಇವತ್ತು 40-50 ಲಕ್ಷಕ್ಕೆ ಹೋಗ್ತಾ ಇತ್ತಂತೆ ಸೈಟು. ಅದಕ್ಕೆ ನಾವು ಅಕ್ಕನಿಗೆ ಒಂಥರ ಇವಾಗ ಏನೋ ನಾನೇ ದೊಡ್ಡಿದ್ದು, ಇವ್ರು ಬೇರೆ ಅಕ್ಕ ಎಲ್ಲದಕ್ಕೂ ಋತು ಅಂತ ಹೇಳೋದಕ್ಕೂ ಇಲ್ಲಿ ಬಂದಾಗ ಆ ಥರ ಮಾಡ್ತಾರೆ ಅವರು. ಯಾಕಂದರೆ ಇಲ್ಲೆಲ್ಲ ನಡೆಸ್ತಾರಲ್ಲ ಇವ್ರ ಮನೇಲಿ. ಇಲ್ಲಿ ಮತ್ತು ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಋತಮ್ಮ ಅಂತ ಹೇಳ್ತಾರ. ಎಲ್ಲದಕ್ಕೂ ಋತಮ್ಮನ ಕೇಳಬೇಕು ಅಂತಾರೆ. ಅದಕ್ಕೆ ಅವಕ್ಕನಿಗೆ ಒಂದು ಸ್ವಲ್ಪ ನಾನೇ ಇದು ಅನ್ನಂಗೆ ಆಗ್ಬಿಟ್ಟೈತೆ ಅಷ್ಟೇ. ಅದು ಗೌರವಾಗಬೇಕಷ್ಟೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.